ಒಟ್ಟಿಗೆ ಸ್ನಾನಕ್ಕೆ ಹೋದ ಧನು ಹನು. ತ್ರಿಮೋಕ್ಷಿ ಮಧ್ಯೆ ಲವ್, ನಾಚಿ ನೀರಾದ ಭವ್ಯ. ಅರ್ಚಾಟ ಕಿರ್ಚಾಟ, ಮನೆ ಮಂದಿಗೆಲ್ಲ ಪೀಕಲಾಟ. ಬಿಗ್ ಬಾಸ್ ಮನೆಯಲ್ಲಿ ಉತ್ತರ ಕನ್ನಡ 2 ಕರಾವಳಿ ಫ್ರೆಂಡ್ಶಿಪ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಗಾಗ ಇಬ್ರು ತರಲೆ ಕೆಲಸ ಮಾಡಿ ವೈರಲ್ ಆಗ್ತಾನೆ ಇರ್ತಾರೆ. ಅದರಂತೆ ಧನು ಮತ್ತು ಹನುಮಂತ ಒಟ್ಟಿಗೆ ಸ್ನಾನಕ್ಕೆ ಹೋಗಿದ್ದಾರೆ. ಹೌದು, ಈ ಸ್ಟೋರಿ ನಿಮ್ಗೆ ಕಾಮಿಡಿ ಅನ್ಸಿದ್ರು ಸತ್ಯ. ಅದೇಗೆ ಇಬ್ರು ಒಟ್ಟಿಗೆ ಅಂತೀರಾ? ಧನರಾಜ್ ಮತ್ತು ಹನುಮಂತ ಅವರ ಸ್ನೇಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವರಿಬ್ರು ಒಟ್ಟಿಗೆ ಸ್ನಾನಕ್ಕೆ ಹೋಗುವ ಲೆವೆಲ್ಗೆ. ಅವರಿಬ್ಬರ ವರ್ತನೆ ಕಂಡು ಗೋಲ್ಡ್ ಸುರೇಶ್, ಕ್ಯಾಪ್ಟನ್ ಭವ್ಯ, ವೈಲ್ಡ್ ಕಾರ್ಡ್ ಸ್ಪರ್ಧಿ ಶೋಭಾ ಶೆಟ್ಟಿ, ರಜತ್ ಇವರೆಲ್ಲ ಶಾಕ್ ಆಗಿದ್ದಾರೆ. ಮೊದಲು ಮೋಕ್ಷಿತಾ ಉಗ್ರಂ ಮಂಜು ಜೊತೆ ಚೆನ್ನಾಗಿದ್ರು. ಆದ್ರೆ ಮೋಕ್ಷಿತಾ ಅವರನ್ನ ತಮ್ಮತ್ತ ಸೆಳೆದುಕೊಳ್ಬೇಕು ಎಂಬ ಕಾರಣಕ್ಕೆ ತ್ರಿವಿಕ್ರಮ್ ಅವರು ಒಂದು ಪ್ಲಾನ್ ಮಾಡಿದ್ರು. ನನಗೆ ನಿಮ್ ಜೊತೆಗೆ ಆಟ ಆಡ್ಬೇಕು ಎಂದು ಇಷ್ಟ. ಮೋಕ್ಷಿತಾ ಜೊತೆ ಕೈ ಜೋಡಿಸಲು ತ್ರಿವಿಕ್ರಮ್ ಪ್ರಯತ್ನ ಮಾಡ್ತಾರೆ. ಅದೇ ಸಮಯಕ್ಕೆ ಮೋಕ್ಷಿತಾ ಅವರು ಉಗ್ರಂ ಮಂಜು ಜೊತೆಗೆ ಸ್ನೇಹ ಕೆಡಿಸಿಕೊಳ್ತಾರೆ. ಅವರ ಈ ಬದಲಾವಣೆ ಹಿಂದೆ ತ್ರಿವಿಕ್ರಮ್ ಅವರ ಕುತಂತ್ರ ವರ್ಕ್ ಆಗಿದೆ ಎಂಬುದು ಮಂಜು ವಾದವಾಗಿದೆ. ಎಸ್, ಕ್ಯಾಪ್ಟನ್ಸಿ ಆಟ ಆಡಬೇಕಾದ್ರೆ ತ್ರಿವಿಕ್ರಮ್ಗೆ ಉಗ್ರ ಮಂಜು ಸಹಾಯ ಮಾಡಿದ್ರು. ಮುಂದಿನ ಬಾರಿ ಉಗ್ರ ಮಂಜುಗೆ ತಾವು ಸಪೋರ್ಟ್ ಮಾಡುವುದಾಗಿ ತ್ರಿವಿಕ್ರಮ್ ಮಾತು ನೀಡಿರ್ತಾರೆ. ಆದ್ರೆ ಆ ಮಾತಿಗೆ ತಕ್ಕಂತೆ ತ್ರಿವಿಕ್ರಮ್ ನಡೆದುಕೊಂಡಿಲ್ಲ ಎಂದು ಮಂಜು ವಾದ ಮಾಡ್ತಿದ್ದಾರೆ. ಅಲ್ಲದೆ ತ್ರಿವಿಕ್ರಮ್ ಅವರದ್ದು ಬೇರೆಯವರನ್ನ ತುಳಿದು ಮುಂದೆ ಸಾಗುವ ವ್ಯಕ್ತಿತ್ವ ಎಂದು ಮಂಜು ರೊಚ್ಚಿಗೆದ್ದಿದ್ದಾರೆ. ಹೊಸದಾಗಿ ಬಂದಿರುವ ಶೋಭಾ ಶೆಟ್ಟಿ ಮತ್ತು ರಜತ್ ಅವರ ನಡುವೆ ದೊಡ್ಡಮನೆಗೆ ಕ್ಯಾಪ್ಟನ್ ಆಗಲು ಯಾರು ಅರ್ಹರು ಯಾರು ಅನರ್ಹರು ಎಂದು ಕಾರಣ ಸಹಿತ ತಿಳಿಸಬೇಕು ಎಂದು ಬಿಗ್ ಬಾಸ್ ಧ್ವನಿ ಕೇಳಿಸುತ್ತದೆ. ಇದೇ ಸಮಯದಲ್ಲಿ ಉಗ್ರ ಮಂಜು ಅವರು ಶೋಭಾ ಶೆಟ್ಟಿ ಹೆಸರನ್ನ ಸೂಚಿಸಿ ಇವರು ಅನರ್ಹರು ಎಂದು ಹೇಳ್ತಾರೆ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿರುತ್ತೋ ಅದನ್ನ ಅಲ್ಲಾಡಿಸದು ಶೋಭಾ ಅವರು ಎಂದು ಉಗ್ರ ಮಂಜು ಹೇಳುತ್ತಾರೆ. ಇದನ್ನ ಕೇಳಿ ಕೋಪಗೊಂಡ ಶೋಭಾ ಶೆಟ್ಟಿ ಅಲ್ಲಾಡಿಸುವುದಕ್ಕೆ ಗಿಲ್ಲಾಡಿಸುವುದಕ್ಕೆ ವಾಟ್ ಎಂದು ಪ್ರಶ್ನೆ ಮಾಡ್ತಾರೆ. ಈ ಡೈಲಾಗ್ ಅಬ್ಬರ ಹೇಳಿ ಹನುಮಂತ ಮತ್ತು ಧನರಾಜ್ ಏನೋಪ್ಪ ಇದು ಎಂದು ಕೇಳ್ತಾರೆ. ಇದಾದ ಬಳಿಕ ಮಾತಿನ ಸಮರ ಜಾಸ್ತಿ ಆಗತ್ತೆ. ಯಾಕೆ ಈ ರೀಸನ್ ಕೊಡ್ತಾ ಇದ್ದೀರಾ, ಏನು ಯಾಕೆ ಎಂದು ಜಗಳ ಜೋರಾಗುತ್ತೆ. ಈ ಸಮಯದಲ್ಲಿ ಶೋಭಾ ಶೆಟ್ಟಿ ಜೋರಾಗಿ ಲಿಸನ್ ಎಂದು ಕಿರ್ಚ್ತಾರೆ. ರೆಸ್ಪೆಕ್ಟ್ ಕಳೆದುಕೊಳ್ಳಬೇಡಿ ಎಂದು ಹೇಳ್ತಾರೆ. ಅದಕ್ಕೆ ಹನುಮಂತ ಏನು ಮಾತನಾಡ್ತಾರ್ರೀ ಯಪ್ಪ, ನಾನು ನೀವು ಮಾತ್ರ ಹುಚ್ಚುನಾಯಿ ಅಂದ್ಕೊಂಡಿದ್ವಿ ಎಂದು ಕ್ಯೂರಿಯಾಸಿಟಿ ಹುಟ್ಟಿಸೋ ಮಾತನಾಡಿದ್ರು. ಇನ್ನು ಶೋಭಾ ಅವರ ಬಿಗ್ ಬಾಸ್ ಮನೆಯೊಳಗಿನ ಮಾತು ನೋಡಿ ಶೋಭಾ ಬೆಂಕಿ, ಮಂಜ ಮಂಕಿ. ಶೋಭಾ ಶೆಟ್ಟಿ ಇದು ಆಕ್ಚುಲಿ ವರ್ಕ್ ಆಗ್ತಾ ಇದೆ. ಮಂಜ ಮತ್ತು ಗೌತಮಿನ ರುಬ್ಬಿ ಡೀಪ್ ಫ್ರೈ ಮಾಡಿ ಮುಕ್ಕಿಬಿಡಿ. ದಿನದಿಂದ ದಿನಕ್ಕೆ ಮಂಜು ಅವರ ಸ್ಕ್ರೀನ್ ಪ್ಲೇ ಹೆಚ್ಚಾಗ್ತಾ ಇದೆ. ಈ ಸಮಯದಲ್ಲಿ ಧನರಾಜ್ ಮತ್ತು ಹನುಮಂತರ ರಿಯಾಕ್ಷನ್ ಖುಷಿ ಕೊಡ್ತು. ಮಂಜಣ್ಣ ಏನಿಲ್ಲ ಅಂದಾಗ ಕಿರ್ಚುತ್ತಾ ಇದ್ದಾರೆ. ಕಲರ್ಸ್ ಕನ್ನಡ ವಿನಂತಿ, ಕ್ಯಾಪ್ಟನ್ಗೆ ಯಾವುದೇ ಅಧಿಕಾರ ಕೊಟ್ಟಿಲ್ಲ ಅಂದ್ರೆ ಮತ್ ಕ್ಯಾಪ್ಟನ್ ಯಾಕೆ ಬೇಕು? ಕಷ್ಟಪಟ್ಟು ಆಡಿರೋರ್ಗೆ ಬೆಲೆ ಕೊಡಿ, ಒಬ್ರನ್ನ ಡಿಮೋಟಿವೇಟ್ ಮಾಡಬೇಡಿ ಎಂದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಕಮೆಂಟ್ ಮಾಡ್ತಿದ್ದಾರೆ. ಒಟ್ನಲ್ಲಿ ಇವತ್ತಿನ ಆಟ ನೋಡೋದಾದ್ರೆ ಗೋಲ್ಡ್ ಸುರೇಶ್ ಮತ್ತು ವೈಲ್ಡ್ ಕಾರ್ಡ್ ರಜತ್ ಮಧ್ಯೆ ಸಿಕ್ಕಾಪಟ್ಟೆ ಜೋರಾಗಿ ಜಗಳ ಆಗುತ್ತೆ. ಆ ಜಗಳದಲ್ಲಿ ರಜತ್ ತಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಗೋಲ್ಡ್ ಸುರೇಶ್ ರವರಿಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ. ಗೋಲ್ಡ್ ಸುರೇಶ್ ಅವರು ನಾನು ಮನೆಯಿಂದ ಆಚೆ ಹೋಗ್ತೀನಿ ಎಂಬ ಮಾತನ್ನು ಹೇಳಿ ಬಿಗ್ ಬಾಸ್ಗೆ ಡೋರ್ ನಾಕ್ ಮಾಡಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಇಸನ್ಶಿ ನ್ಯೂಸ್.